जिले की गिनती में बीजापुर 27वें नंबर पर है। मुरुगेश निरानी। राज्य के माइनिंग मिनिस्टर मुरुगेश निरानी ने आज बीजापुर जिला अधिकारी के दफ्तर में प्रेस मीट के दौरान जानकारी दी है कि देश और राज्य भर में कोरोना महामारी तेजी से फैल रही है। वहीं बीजापुर जिला अधिकारी और उनकी टीम के 24 घंटे के मेहनत से आज जिला राज्य में 27वें नंबर पर आया है। यानी बाकी जिलों के कोरोना के मामलों के साथ अगर देखा जाए तो आखिरी नंबर पर है। बीजापुर जिला में कोरोना बीमारी को रोका गया है। जिला अधिकारी और उनकी टीम को आज हम अभिनंदन देना चाहते हैं कि इनकी दिन रात के मेहनत से जिले में कोरोना की रफ्तार कम हुई है। साथ में रेमडेसिविर पर बात करते हुए मंत्री मुरुगेश निरानी ने सूचना दी है कि इस दवाई को बिना डॉक्टर के सलाह के नहीं दिया जा सकता। पत्रिकाಗೋಷ್ಠಿ ಗೆ ಸ್ವಾಗತ ಮಾಡಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಇದಕ್ಕಿಂತ ಮೊದಲು ಎಲ್ಲ ಹಿರಿಯ ಅಧಿಕಾರಿಗಳು ಕೋವಿಡ್ಗೆ ಸಂಬಂಧಪಟ್ಟಂಥ ಒಂದು ಟೀಮಿನ ಜೊತೆ ಚರ್ಚೆ ಮಾಡಿದ್ದೇವೆ। ಮುಖ್ಯವಾಗಿ ಈ ಕೋವಿಡ್-19 ಕೇವಲ ಬಿಜಾಪುರದಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಇಡೀ ಗ್ಲೋಬಲಿಯಾಗಿ ಇದು ಕೋವಿಡ್ ಒಂದು ಹರಡಿ ಭಾಳಷ್ಟು ಚಾಲೆಂಜಿಂಗ್ ಆಗಿ ಎಲ್ಲ ದೇಶಗಳಿಗೆ ಇದನ್ನೊಂದು ನಿಯಂತ್ರಣ ಮಾಡುವಂಥದ್ರಲ್ಲಿ ಅತ್ಯಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು। ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ 24/7 ಕೆಲಸ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಜಿಲ್ಲೆಗಳನ್ನು ಹೋಲಿಸಿ ನೋಡಿದಾಗ ಇಲ್ಲಿ ಒಟ್ಟಾರೆ ನಮ್ಮ ಕೋವಿಡ್ದ ಪರ್ಸೆಂಟೇಜನ್ನು ತೆಗೆದಾಗ ಇಲ್ಲಿ 11% ಎವರೇಜ್ ಆಗಿ ಹಿಂದಿನ 30 ದಿವಸದ ಎವರೇಜ್ ಅಂತ ತೊಗೊಂಡ್ರೆ ಅಂದಾಜು 11% ಇದೆ। ಕೆಲವೊಂದು ಬೇರೆ ಬೇರೆ ಕಲಬುರಗಿ, ಬಳ್ಳಾರಿ, ಬೇರೆ ಬೇರೆ ಬೆಂಗಳೂರು, ಚಾಮರಾಜನಗರ ಈ ಕಡೆ ಎಲ್ಲ ನೋಡಿದರೆ 25%ಇಂದ 45%ವರೆಗೆ ವೇರಿಯೇಷನ್ ಇದೆ। ಆ ಬೇರೆ ತಾಲೂಕು ಕಂಪೇರ್ ಮಾಡಿದರೆ ನಮ್ಮ 30 ಜಿಲ್ಲೆಗಳಲ್ಲಿ 27ನೇ ಸ್ಥಾನ ಇವತ್ತು ವಿಜಯಪುರಕ್ಕಿದೆ। ಇದಕ್ಕೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಇದಕ್ಕೆ ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು। ಅದಕ್ಕೆ ಇಡೀ ಬಿಜಾಪುರ ಜಿಲ್ಲೆಯ ಜನತೆಯ ಪರವಾಗಿ ಅವ್ರಿಗೆ ವಂದನೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ। ಈಗಾಗಲೇ ಸಾಕಷ್ಟು ಟೋಟಲ್ ಡಿಸ್ಚಾರ್ಜ್ ಆಗಿರುವಂಥದ್ದು ಕೋವಿಡ್ದಲ್ಲಿ ಬಂದು 19,000ದಷ್ಟು ಅಂದಾಜು ಅವ್ರು ಚೆಕ್ ಮಾಡಿ ಡಿಸ್ಚಾರ್ಜ್ ಆಗಿದೆ। ನೀವು ಕೇಸಸ್ ಇರುವಂಥದ್ದು 393, 345 ಪ್ಲಸ್ ಆರ್ ಮೈನಸ್ 350 to 400 ರೇಂಜ್ದಲ್ಲಿ ಪ್ರತಿ ದಿವಸ ಕೋವಿಡ್ ಪೇಷಂಟರನ್ನು ಟೆಸ್ಟ್ ಮಾಡ್ತಾಯಿದ್ದಾರೆ। ಇಲ್ಲಿ ತನಕ ಟೋಟಲ್ ಪಾಸಿಟಿವ್ ಬಂದಿರುವಂಥದ್ದು 22,325 ಅಂದಾಜು ಸಂಖ್ಯೆ। ಇದರ ಜೊತೆಗೇ ಇಲ್ಲಿವರೆಗೆ ಕೋವಿಡ್ದಿಂದ ಎಕ್ಸ್ಪೈರ್ ಆಗಿರುವಂಥದ್ದು ಅಂದಾಜು ಒಂದು 35 ಒಟ್ಟು ಈ ತಿಂಗಳಲ್ಲಿ ಇವತ್ತಿನ ತನಕ ಸೇರಿದರೆ ಕೋವಿಡ್ದಿಂದ ಅಧಿಕೃತವಾಗಿ ಅವೇನು ಟೆಸ್ಟ್ ಮಾಡಿ ಕೋವಿಡ್ ರಿಪೋರ್ಟ್ ತೊಗೊಂಡು ಅಲ್ಲಿ ಎಕ್ಸ್ಪೈರ್ ಆಗಿರುವಂಥದ್ದು 40 ನಿನ್ನೆವರೆಗೆ ಆಗಿರುವಂಥದ್ದು। ಇದರಿಂದ ಸಾಕಷ್ಟು ಕಂಟ್ರೋಲ್ಗಳನ್ನು ಮಾಡ್ತಾಯಿದ್ದಾರೆ। ನಾವು ಪ್ರಮುಖವಾಗಿ ಈ ಕೋವಿಡ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥದ್ದು ಆಕ್ಸಿಜನ್ನು, ನಂತರ ರೆಮಿಡಿಸಿವಿರ್ ಇಂಜೆಕ್ಷನ್ನು, ಆಮೇಲೆ ಬೆಡ್ಗಳು, ನಂತರ ಡಾಕ್ಟರ್ಸು ಇತ್ಯಾದಿಗಳು ಅವ್ರು ಬೇಕಾಗಿರುವಂಥದ್ದು। ಅದರ ಸಲುವಾಗಿ ನಾವು ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹಿರಿಯ ಎಲ್ಲ ಸಚಿವರು ಸೇರಿ 24/7 ಕೆಲಸ ಮಾಡಿ ಎಲ್ಲೆಲ್ಲಿ ಆಕ್ಸಿಜನ್ಗಳು ಬೇಕು, ಎಲ್ಲೆಲ್ಲಿ ಔಷಧಗಳು ಬೇಕು ಅನ್ನೋಂಥ ಕಡೆ ರೆಗ್ಯುಲರ್ ಆಗಿ ಒಂದು ನೋಡಲ್ ಆಫೀಸರ್ಗಳನ್ನು ನೇಮಕ ಮಾಡೋದ್ರ ಮುಖಾಂತರ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ। ಈಗಾಗಲೇ ಅಂದಾಜು 5,800 ಅದಷ್ಟು ರೆಮಿಡಿಸಿವಿರ್ ವೈಲ್ಗಳು ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲಿ ಬಂದಿದೆ। ಇಲ್ಲಿ ತನಕ ಯಾವುದೇ ರೀತಿಯಿಂದ ಶಾರ್ಟೇಜ್ ಆಗಿಲ್ಲ। ಅಲ್ಲೇನಾಗ್ತಾಯಿದೆ, ಯಾವುದೇ ಒಬ್ಬ ಪೇಷಂಟ್ ಪಾಸಿಟಿವ್ ಬಂದ ತಕ್ಷಣ ನಮ್ಗೆ ಮೆಡಿಸಿನ್ ಕೊಡಿ, ಅದರಿಂದ ಆರಾಮಾಗ್ತದೆ ಅನ್ನುವಂಥದ್ದು ಸುದ್ದಿ ಇದೆ। ಅದ್ರ ಸಲುವಾಗಿ ಅವ್ರು ಬೇಡ್ತಾ ಇದ್ದಾರೆ, ನಾವು ಅವ್ರಿಗೆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟವ್ರಿಗೆ ಮಾತ್ರ ಅದನ್ನು ಇಂಜೆಕ್ಷನ್ ಕೊಡಬೇಕು, ಇರದಿದ್ದರೆ ಸೈಡ್ ಎಫೆಕ್ಟ್ ಆಗುವಂಥದ್ದು ಜಾಸ್ತಿ ಇರ್ತಾಯಿದೆ। ಅದ್ರ ಸಲುವಾಗಿ ತಾವು ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ, ಯಾರು ಡಾಕ್ಟ್ರ್ ಪ್ರಿಸ್ಕ್ರೈಬ್ ತೊಗೊಳ್ಳಾರ್ದೇ ಯಾವುದೇ ರೀತಿಯಿಂದ ಈ ಇಂಜೆಕ್ಷನ್ ತೊಗೊಳಿಕ್ಕೆ ಹೋಗಬಾರ್ದು। ಅವರು ಸರ್ಕಾರನೂ ಸಹಿತ ಸಾಧ್ಯದಷ್ಟು ಹೆಚ್ಚಿಗೆ ಈ ರೆಮಿಡಿಸಿವಿರ್ ಇಂಜೆಕ್ಷನನ್ನು ಮತ್ತು ಆಕ್ಸಿಜನ್ ತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ। ಈಗ ಬಳ್ಳಾರಿಯಲ್ಲಿ ಅಂದಾಜು 13 ಟನ್ನು ಅಲ್ಲಿ JSWದಿಂದ ಜಿಂದಾಲ್ ಸ್ಟೀಲ್ ವರ್ಕ್ಸ್ದಿಂದ ತೊಗೊಂಬರ್ತಾಯಿದ್ವಿ। ಅಲ್ಲಿ ಇನ್ನೊಂದು ಪ್ರೆಸ್ಟಿಜಿಯರ್ ಅನ್ನುವಂಥ ಒಂದು ಕಂಪ್ನಿ ಇದೆ, ಅಲ್ಲಿ 3-4 ಕಂಪ್ನಿ ಇದೆ। ಅವೆಲ್ಲ ಕಂಪ್ನಿದಿಂದ ಅವರು ಇಂಡಸ್ಟ್ರಿಯಲ್ ಯೂಸನ್ನು ಮಾಡಲಾರ್ದೇ ನೇರವಾಗಿ ಇವತ್ತು ಹ್ಯೂಮನ್ ಕನ್ಸಂಪ್ಷನ್ ಸಲುವಾಗಿಯೇ ಅವ್ರು ಕೊಡಬೇಕನ್ನುವಂಥ ಒಂದು ಮನವಿಯನ್ನು ಮತ್ತೊಂದು ಡೈರೆಕ್ಷನ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವ್ರ ಪ್ರೊಡಕ್ಷನನ್ನು ಅಂದಾಜು 400 ಟನ್ದಷ್ಟು JSWದವರು ಆಕ್ಸಿಜನನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ।
ಅದನ್ನು ಎಂಟೈರ್ ಆಗಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನಾಗಿರ್ಬೋದು, ಮತ್ತು ಇಲ್ಲಿ ನಮ್ಮ ಲೋಕಲ್ ಆಗಿ ಮತ್ತು ನಮ್ಮ ಧಾರವಾಡದಲ್ಲಿರುವಂಥ ಒಂದು ಯೂನಿಟು, ಅದು KIG ಅನ್ನುವಂಥ ಒಂದು ಧಾರವಾಡದ ಯೂನಿಟ್ದಿಂದನೂ ಇಲ್ಲಿ ತಂದು ಅವರು ಸ್ಟೋರೇಜ್ ಮಾಡಿ ಬಾಟ್ಲಿಂಗ್ ಅಂದರೆ ಅದನ್ನು ನಾವು ಏನು ಸಿಲಿಂಡರ್ದಲ್ಲಿ ತುಂಬ್ತೀವಿ ಆ ಬಾಟ್ಲಿಂಗ್ ಮಾಡಿ ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆ ಸಿಲಿಂಡರ್ದಲ್ಲಿ ಇವತ್ತಿನವರೆಗೆ ಅದು ಕಂಟ್ರೋಲಲ್ಲಿದೆ. ಇದನ್ನು ಬಿಟ್ಟು ಸಹಿತ ಈಗ ಕಾನ್ಸಂಟ್ರೇಟರ್ ಅನ್ನುವಂಥ ಒಂದು ಇಕ್ವಿಪ್ಮೆಂಟ್ಸ್ ಬಂದಿದೆ. ಅದಕ್ಕೆ ಒಂದರಲ್ಲಿ 5 kg ಅಥವಾ 5 ಲೀಟ್ರು ಅಥವಾ ಇನ್ನೊಂದು 10 ಲೀಟ್ರದ್ದು 2 ಇಕ್ವಿಪ್ಮೆಂಟ್ಸ್ ಬರ್ತದೆ. ಅದಕ್ಕೆ ಒಂದು ಪರ್ಸನ್ಗೆ ನಾವು ನೇರವಾಗಿ ಅದನ್ನೇ ನಾವು ಹಾಕಿಸುವಂಥ ವ್ಯವಸ್ಥೆ ಮಾಡ್ಬೋದು. 10 ಲೀಟರ್ ತೊಗೊಂಡ್ರೆ ಒಂದೇ ಇಕ್ವಿಪ್ಮೆಂಟ್ಸಲ್ಲಿ ಇಬ್ಬರಿಗೆ ನಾವು ಅದನ್ನೇ ಆಕ್ಸಿಜನ್ ಕೊಡುವಂಥ ವ್ಯವಸ್ಥೆ ಅದರಲ್ಲಿದೆ. ಅಂಥದ್ದು ಸಹಿತ ನಮ್ಮ ಬೇರೆ ಬೇರೆ ದೇಶದಲ್ಲಿ ಅದನ್ನು ತರಿಸುವಂಥ ವ್ಯವಸ್ಥೆ ಮತ್ತು ಕೊಟೇಶನ್ ತರಿಸಿ ಎಷ್ಟು ಸಾಧ್ಯತೆಯೋ ಅಷ್ಟು ಬೇಗನೆ ಅದನ್ನು ಪ್ರತಿಯೊಂದು ಜಿಲ್ಲೆಗೆ ಮುಟ್ಟಿಸುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡ್ತಾಯಿದೆ. ಇದ್ರ ಜೊತೆಗೇನು ಇನ್ನೊಂದು ಭಾಳ ಮುಖ್ಯವಾಗಿರುವಂಥದ್ದು, ನಮ್ಮ ಗೌರವಾನ್ವಿತ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ 20 ಕಂಪ್ನಿಗಳಿಗೆ ರೆಮಿಡಿಸಿವಿರ್ ಇಂಜೆಕ್ಷನ್ನ ತಯಾರು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ಕಂಪ್ನಿ ನಮ್ಮ ಕರ್ನಾಟಕದಲ್ಲಿದೆ. ಒಂದು ಬಯೋಕಾನ್ ಅವ್ರದ್ದು, ನಮ್ಮ ಕಿರಣ್ ಮುಜುಮ್ದಾರ್ ಅವ್ರದ್ದು ಒಂದು ಕಂಪ್ನಿ, ಇನ್ನೊಂದು ನಮ್ಮ ಮುಧೋಳದ ಓನರ್ ಆಗಿರುವಂಥ ಸತೀಶ್ ಭಾಯಿ ಗಾರ್ಗೆ ಅನ್ನುವಂಥವ್ರು, ಅವ್ರದ್ದು ಯೂನಿಟ್ ಒಂದು ಮುಧೋಳದಲ್ಲಿದೆ, ಇನ್ನೊಂದು ಎಕ್ಸ್ಪಾನ್ಷನ್ ಯೂನಿಟು ಬೆಳಗಾಂದಲ್ಲಿದೆ. ಆ ಬೆಳಗಾವದಲ್ಲಿ ಸಹಿತ ಇದನ್ನು ಇಂಜೆಕ್ಷನ್ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಅವ್ರು ಇನ್ನೊಂದು 1 ತಿಂಗಳ ಒಳಗಾಗಿ ಅವರೆಲ್ಲ ಇನ್ಫ್ರಾಸ್ಟ್ರಕ್ಚರ್ 100% ರೆಡಿ ಇದೆ. ಅಲ್ಲಿರುವಂಥದ್ದು ಎಲ್ಲದಕ್ಕೂ ರಾ ಮಟೀರಿಯಲ್ ಅದಕ್ಕೆ ಬೇಕಾಗಿರುವಂಥದ್ದನ್ನು ಕೇಂದ್ರ ಸರ್ಕಾರದಿಂದನೇ ಕೊಡ್ತಾರೆ. ಸೂಪರ್ವೈಸಿಂಗು ಟೆಕ್ನಾಲಜಿ ಎಲ್ಲನೂ ಸಹಿತ ಅವ್ರು ಮಾಡ್ತಾರೆ. ಇವ್ರು ಬೇಸಿಕ್ಕಾಗಿ ಅವ್ರ ಇಕ್ವಿಪ್ಮೆಂಟ್ಸ್ದಿಂದನೇ ಅದನ್ನು ತಯಾರು ಮಾಡಿ ಈ ಭಾಗದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಒಟ್ಟಾರೆ ಎಲ್ಲ ಕಡೆಯಿಂದನೂ ಇದು ಒಳ್ಳೆಯ ರೀತಿಯಿಂದ ನಡೀತಾ ಇರೋದ್ರಿಂದ ಮತ್ತು ಇದು ಭಗವಂತನೇ ಕಾಪಾಡಬೇಕು. ಎಲ್ಲರೂ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು, ವಿಶೇಷವಾಗಿ ಡಾಕ್ಟರ್ಸು, ನರ್ಸ್ಗಳು ಹಗಲು ರಾತ್ರಿ ಅವ್ರು ಪ್ರಯತ್ನ ಮಾಡಿ ಜೀವ ಉಳಿಸುವಂಥ ತಮ್ಮ ಜೀವದ ಹಂಗೆ ತೊರೆದು ಅವ್ರು ಇವತ್ತಿನ ಕೆಲಸ ಮಾಡ್ತಾ ಇರೋದ್ರ ಸಲುವಾಗಿ ಅವ್ರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕಡಿಮೆನೇ. ಇವತ್ತು ಒಟ್ಟಾರೆ ಈ ರೀತಿಯಾಗಿ ಕೋವಿಡ್ ಕಂಟ್ರೋಲನ್ನು ಸರ್ಕಾರ ಮಾಡ್ತಾಯಿದೆ. ಇದ್ರ ಜೊತೆಗೆ ಇನ್ನೊಂದು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ದಲ್ಲಿ ಅದ್ರ ಸಲುವಾಗಿ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿ ಇಲ್ಲಿರುವಂಥ ಒಟ್ಟು ಕ್ರಷರ್ಗಳು ಯಾವುದೂ ಬಂದ್ ಆಗಬಾರ್ದು. ಮಾರ್ಕೆಟ್ದಲ್ಲಿ ಮಟೀರಿಯಲ್ಗಳು ಶಾರ್ಟೇಜ್ ಆಗಬಾರ್ದು. ಶಾರ್ಟೇಜ್ ಆಗೋದ್ರಿಂದ ಬೆಲೆ ಎಂಡ್ ಯೂಸರ್ ಜಾಸ್ತಿ ಆಗ್ತದೆ. ನಂತರ ಆ ಲೋನ್ ಮಾಡಿ ಏನು ಕ್ರಷರ್ ಹಾಕಿರ್ತಾರೆ ಅವ್ರಿಗೆ ರೀಪೇಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲ ಕ್ರಷರ್ಗಳು NP ಆಗ್ತದೆ, ಅಲ್ಲಿ ಲೇಬರ್ಗಳೆಲ್ಲ ಖಾಲಿ ಕೊಡ್ತಾರೆ. ಅದ್ರ ಸಲುವಾಗಿ ಜಿಲ್ಲಾಧಿಕಾರಿಗಳಿಗೂ ಒಂದು ವಿನಂತಿಯನ್ನು ಮಾಡಿದ್ದೇನೆ. ಅವರು ಏನಾದರೂ ಪೆನಲ್ಟಿ ಆಗಿ ಈಗ 5 times ಏನು ದಂಡ ಹಾಕಿ ಅಂಥವು ಏನಾದರೂ ಬಂದಿರುವಂಥದ್ದಕ್ಕೆ 1 time ದಂಡ ತುಂಬಿಸ್ಕೊಂಡು ಅವರಿಗೆ ಸರ್ಕಾರ ಮತ್ತು ಕೋರ್ಟು ಅದು ರೀಸರ್ವೆ ಮಾಡ್ಕೊಂಡು ಆ್ಯಕ್ಚುಲಿ ಏನಿರ್ತದೆ ಅದಕ್ಕೆ ನಾವು ಸರ್ಕಾರದಿಂದನೂ ಸಹಿತ ಆ ದಂಡದ ಹಣವನ್ನು ಕಡಿಮೆ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ನೋಟಿಸ್ ಬಂದ ಮೇಲೆ ಅದಕ್ಕೆ ನಾವು ಬದ್ಧರಾಗಿರ್ತೇನೆ ಅನ್ನುವಂಥ ಒಂದು ಅಂಡರ್ಟೇಕಿಂಗ್ ಕೊಟ್ಟು ಆ ಕ್ರಷರ್ಗಳನ್ನು ಚಲೋ ಮಾಡ್ಕೊಳ್ಳಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದೀವಿ. ಹೀಗಾಗಿ ಎಲ್ಲ ಕ್ರಷರ್ಗಳನ್ನು ಇವತ್ತು ಸುರಳಿತವಾಗಿ ನಡೀತಾ ಇದೆ. ಇನ್ನೊಂದಿಷ್ಟು ಕ್ರಷರ್ ಬಂದಿರುವಂಥದ್ದನ್ನು DC ಅವರು ಸ್ವಲ್ಪ ಈ ಕೋವಿಡಲ್ಲಿ ಭಾಳ ಬ್ಯುಸಿ ಇರೋದ್ರಿಂದ ಸ್ವಲ್ಪ ದಿವಸದಲ್ಲಿ ಅವನು ಸಹಿತ ಅವ್ನು ಕ್ಲಿಯರ್ ಮಾಡಿ ಎಲ್ಲ ವರ್ಕಿಂಗ್ ತರುವಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ಚಾಮರಾಜನಗರದಲ್ಲಿ ನಿನ್ನೆ 24 ಜನ ಸಿಲಿಂಡರ್ ಆಕ್ಸಿಜನ್ ಇರದೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ವರದಿಯಾಗಿದೆ. ಆದರೆ ಇವತ್ತು ಗೃಹ ಮಂತ್ರಿಗಳು ಮತ್ತು ನಮ್ಮ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಅವರೊಂದು ರಿಪೋರ್ಟ್ ಒಂದು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ದಾರೆ, ಅದ್ರ ಸಲ ನಾವು ತನಿಖೆ ಮಾಡ್ತಾಯಿದ್ದೀವಿ. ಅದ್ರ ಸಲಾಗಿ ನಮ್ಮ ಕಳಸದವರು ಅವ್ರಿಗೆ ನೋಡಲ್ ಆಫೀಸರ್ ಹಾಕಿ ಅದಕ್ಕೆ ಎನ್ಕ್ವೈರಿ ಮಾಡಿ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರನ್ನೂ ಸಹಿತ ಅದಕ್ಕೆ ಡೆಬಿಟ್ ಮಾಡಿ 3 ದಿವಸದಲ್ಲೇ ರಿಪೋರ್ಟ್ ಕೊಡಲಿಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಮತ್ತು ಬೇರೆ ಯಾವುದಾದ್ರೂ ಕಾರಣ ಇರ್ಬೋದೇನೋ, ಆಕ್ಸಿಜನ್ದಿಂದನಾಗಿದೆಯೋ ಅಥವಾ ಬೇರೆ ಕಾರಣದಿಂದ ಎಕ್ಸ್ಪೈರ್ ಆಗಿರೋವಂಥದ್ದನ್ನು ವಿವರವಾಗಿರುವಂಥ ಮಾಹಿತಿಯನ್ನು 3 ದಿವಸದಲ್ಲಿ ಕೊಡಬೇಕನ್ನುವಂಥದ್ದನ್ನು ನಮ್ಮ ಶಿವಯೋಗಿ ಕಳಸದವರ ನೇತೃತ್ವ ಮತ್ತು ನಮ್ಮ DG ಅವರ ಕಡೆಯಿಂದನೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಆ ರೀತಿ ಆಗಿರುವಂಥದ್ದು ಭಾಳ ದುರದೃಷ್ಟಕರ. ಈ ರೀತಿ ಮುಂದೆ ಆಗಲಾರ್ದಂತೆ ಸರ್ಕಾರ ಒಂದು ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಹೌದು, ನಿಜ. ಆಕ್ಸಿಜನ್ ಇರದೇ ಇರುವಂಥದ್ದು ಇದು ಆಗಿರುವಂಥದ್ದು ಗೊತ್ತಿರಲಿಲ್ಲ. ನಾವೇನು ಮಾಡ್ತಾಯಿದ್ವಿ, ಈಗ ಇರುವಂಥ ಅವೈಲೇಬಲ್ ಇರುವಂಥ ಆಕ್ಸಿಜನ್ನು ಕೈಗಾರಿಕೆಗಳಿಗೆ ಉಪಯೋಗ ಮಾಡುವಂಥದ್ದನ್ನು ಡೈವರ್ಟ್ ಮಾಡಿ ಇಲ್ಲ ಈ ಪೇಷಂಟ್ಗಳಿಗೆ ಉಪಯೋಗ ಮಾಡುವಂಥದ್ದು ಮಾಡ್ತಾಯಿದ್ವಿ. ಮತ್ತು ಇವತ್ತು ನಾನೇನೆ ಎಲ್ಲ ಸಕ್ಕರೆ ಕಾರ್ಖಾನೆಯವರು ಮತ್ತು ಡಿಸ್ಟಿಲರಿ ಅವ್ರ ಕಡೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ ಅದನ್ನೂ ಸಹಿತ
ಅವರು ಆಕ್ಸಿಜನ್ ತಯಾರು ಮಾಡುವಂಥ ಘಟಕಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಾನೇ ಸ್ವತಃ ನನ್ನ ಶುಗರ್ ಫ್ಯಾಕ್ಟ್ರಿದಲ್ಲಿ ಒಂದು ಬಾಗಲಕೋಟೆ ಬಿಜಾಪುರಕ್ಕೆ ಎರಡೂ ಜಿಲ್ಲೆಗಳಿಗೆ ಆಗುವಷ್ಟು ದೊಡ್ಡ ಕ್ವಾಂಟಿಟಿಯಲ್ಲಿ ನಾನು ಪ್ರಾರಂಭ ಮಾಡಲಿಕ್ಕೆ ನಾನು ಈಗಾಗಲೇ ಕೊಟೇಶನ್ ತರಿಸಿದ್ದೀನಿ. 3 ಮಂತ್ಸಲ್ಲಿ ಆ ಆಕ್ಸಿಜನನ್ನು ಪ್ರಾರಂಭ ಮಾಡುವಂಥ ಘಟಕ ನಮ್ಮ ಮುಧೋಳದಲ್ಲಿ ಪ್ರಾರಂಭ ಆಗ್ತಾಯಿದೆ. ಇದೇ ರೀತಿಯಾಗಿ ಎಲ್ಲ ಸಕ್ಕರೆ ಕಾರ್ಖಾನೆ ಮತ್ತು ಡಿಸ್ಟಿಲರಿ ಅವರಿಗೆ ತಮ್ಮ ಜಿಲ್ಲೆಯಲ್ಲಿರುವಂಥವ್ರಿಗೆ ಅದನ್ನು ಪ್ರಾರಂಭ ಮಾಡಿಕೊಳ್ಳುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಲ್ಲ, ಅದ್ರ ಸಲುವಾಗಿ ತರಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಏನಾಗಿದೆ, ಅವ್ರು ಏನಾದರೂ ಪಾಸಿಟಿವ್ ಬಂದ ತಕ್ಷಣ ನಮ್ಗೆ ಆ ಇಂಜೆಕ್ಷನ್ ಬೇಕು ಅನ್ನುವಂಥದ್ದನ್ನು ಎಲ್ಲರೂ ಮಾರ್ಕೆಟ್ದಲ್ಲಿ ಒಂದು ಓಪೋ ಮಾಡ್ತಾಯಿದ್ದಾರೆ. ಆ ಇಂಜೆಕ್ಷನ್ ಎಲ್ಲರಿಗೂ ಅವಶ್ಯಕತೆ ಇಲ್ಲ. ಪಾಸಿಟಿವ್ ಬಂದ ತಕ್ಷಣ ಆ ಇಂಜೆಕ್ಷನ್ ತೊಗೋಬೇಕಂತ ಅನ್ನೋಂಥದ್ದಿಲ್ಲ. ವೈದ್ಯರು ಅದನ್ನು ಪರ್ಟಿಕ್ಯುಲರಾಗಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟ ನಂತರನೇ ಅದನ್ನು ತೊಗೋಬೇಕು. ಅದು ಒಂದು ಸಲ ಸ್ಟಾರ್ಟ್ ಮಾಡಿದರೆ 6 ಡೋಸ್ ತೊಗೋಬೇಕು ಅದನ್ನೇ. ಅದ್ರ ಸಲುವಾಗಿ ಅದು ಮತ್ತು ಅದೇನು ಬರೀ ಪಾಸಿಟಿವ್ ಬಂದಾಗ ಅದನ್ನು ತೊಗೊಂಡು ಸೈಡ್ ಎಫೆಕ್ಟ್ ಆಗುವಂಥದ್ರ ಕಡೆ ಇರ್ತದೆ. ಅದ್ರ ಸಲುವಾಗಿ ಯಾವುದೇ ರೀತಿ ಮಾರ್ಕೆಟ್ದಲ್ಲಿ ಶಾರ್ಟೇಜ್ ಇರೋದು ನಿಜ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರದಿಂದಲೂ ಸಹಿತ ಸದಾನಂದ ಗೌಡರು ಮತ್ತು 1,35,000 ವೈಲ್ಗಳನ್ನು ಮತ್ತೆ ಇವತ್ತು ಕಳಿಸಿದ್ದಾರೆ, ಮತ್ತು ಮುಂದೂ ಮತ್ತೆ ಕಳಿಸ್ತಾ ಇದ್ದಾರೆ. ಶಾರ್ಟೇಜ್ ಆಗ್ಲಾರ್ದಂಗೆ ನೋಡ್ಕೋತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಜಾಪುರ ಜಿಲ್ಲೆ ಕನ್ಸರ್ನ್ ಇರುವಂಥದ್ರಲ್ಲಿ ಯಾವುದೇ ರೀತಿಯಿಂದ ಶಾರ್ಟೇಜ್ ಇಲ್ಲ. ಇಲ್ಲ, ಅದನ್ನಾಗ ಮುಚ್ಚಿಡುವಂಥದ್ದು ಪ್ರಸಂಗನ ಬರೋದಿಲ್ಲ. ಬೇರೆ ರೀತಿಯಿಂದ ಸತ್ತಾಗೂ ಸಹಿತ ಕೋವಿಡಿಂದ ಸತ್ತಾರ ಅನ್ನುವಂಥದ್ದು ಬರೋದಿಲ್ಲ. ಓಪನಾಗಿ ಎಲ್ಲ ಕಡೆಯಿಂದ ಏನೇನು ರಿಪೋರ್ಟ್ ಇದೆ ಅದನ್ನು ನೇರವಾಗಿ ಸತ್ಯಾಂಶವನ್ನು ನಮ್ಮ ರಾಜ್ಯದ ಜನರಿಗೆ ತಿಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅವ್ರು ಸಲಹೆ ಕೊಡಲಿ, ಅದರಾಗಿ ಮುಚ್ಚಿಡುವಂಥದ್ರಲ್ಲಿ ಏನಿದೆ, ಜಾಸ್ತಿ ಸತ್ತಾರೆ ಅಂದರೆ ಜಾಸ್ತಿ ಸತ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಆಗೋದಿಲ್ಲ. ನಾವು ಸತ್ಯವನ್ನು ಒಪ್ಕೋಬೇಕಾಗ್ತದೆ. ಅದ್ರ ಸಲುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಅನುಭವಿಕರಿದ್ದಾರೆ, ಸರ್ಕಾರ ನಡೆಸಿರುವಂಥವ್ರಿದ್ದಾರೆ. ಇವತ್ತು ಕೇವಲ ಆಡಳಿತಾರೂಢ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಇವತ್ತು ಎಲ್ಲರೂ ಕೂಡಿ ಈ ಕರೋನಾವನ್ನು ಎದುರಿಸಬೇಕಾಗಿದೆ. ಪಕ್ಷಾತೀತವಾಗಿ ಇದನ್ನು ನಾವು ಹತೋಟಿಗೆ ತರಬೇಕಾಗಿರ್ತದೆ. ಅವ್ರ ಕಡೆ ಒಳ್ಳೆಯ ಸಲಹೆಗಳು ಏನಾದರೂ ಇದ್ರೆ ಕೊಡಲಿ, ಅದನ್ನು ಸರ್ಕಾರದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದ್ರ ಕಡೆ ಗಮನ ಹರಿಸ್ತೀವಿ. ಸರ್ಕಾರದ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಕೆಯಿಂದ ಬರೀ ಪೇಪರ್ಗಳಿಗೆ ಮಾಧ್ಯಮ ಹೇಳಿಕೊಟ್ಟರಲ್ಲಿ ಕಾರಣ ಮಾಡ್ತಿದ್ದಾರೆ. MP ಪಾಟೀಲ್ ಹೇಳಿದ್ರೆ ಯತ್ನಾಳ್ ಹೇಳ್ತಾರೆ CM ಬರೀ ವಿಡಿಯೋ ಕಾನ್ಫರೆನ್ಸಲ್ಲೇ ಕಾರಣ ಮಾಡ್ತಾರೆ, ಅಧಿಕಾರಿಗಳು ಗಂಟೆಗಟ್ಟಲೆ ಹಿಡಿದುಕೊಂಡು ಕೂರ್ತಾರೆ, ಕೆಲಸ ಮಾಡೋಕ್ಕಾಗ್ತಾರೆ. ಸನ್ಮಾನ್ಯ MP ಪಾಟೀಲರು ಒಂದು ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಅಭಿಮಾನ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರು ಇನ್ನೂ ಹೆಚ್ಚೆಚ್ಚು ಈ ಭಾಗದ ಜನರ ಪೇಷಂಟ್ಗಳಿಗೆ ಅವ್ರ ಸ್ಪಂದನ ಮಾಡಲಿ ಅಂತೇಳಿ ನಾನು ವಿಚಾರ ಮಾಡ್ತೇನೆ. ಉಳಿದವ್ರು ಬರೀ ಮಾತಾಡುವಂಥದ್ರಿಂದ ಏನಾಗೋದಿಲ್ಲ. ಎಲ್ಲ ಇವತ್ತು ಪಕ್ಷಾತೀತವಾಗಿ ಈ ಕರೋನಾವನ್ನು ನಾವು ತಡೆಗಟ್ಟಬೇಕಾಗಿದೆ. ಅದ್ರ ಸಲುವಾಗಿ ಎಲ್ಲರೂ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತೇನೆ. ಸರ್, ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲ ಒಂದು ನಿಮಿಷ ನಿಮ್ಗೆ ಹೇಳ್ತೇನೆ. ಅವ್ರು ಏನಾದರೂ ಪೇಷಂಟು ಆ ಪಾಸಿಟಿವ್ ಆಗಿ ಬಂತು ಅಂದ ತಕ್ಷಣವೇ ಅದನ್ನು ಇಂಜೆಕ್ಷನ್ ಬೇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲರಿಗೂ ಇಂಜೆಕ್ಷನ್ ಬೇಕಾಗಿಲ್ಲ. ನೀವು ಬೇಕಾದ್ರೆ ಬೇರೆ ಡಾಕ್ಟರ್ಗಳಿಗೇ ಕೇಳಿ ನೋಡಿ, ನಿಮಗೆಲ್ಲ ಸ್ನೇಹಿತರು ಇರ್ತಾರೆ. ಪರ್ಟಿಕ್ಯುಲರಾಗಿ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಟ್ಟ ನಂತರನೇ ಆ ಇಂಜೆಕ್ಷನ್ ತೊಗೋಬೇಕು. ಮತ್ತು ಇಂಜೆಕ್ಷನ್ದು ರಿಪೋರ್ಟ್ ಕಂಪ್ಲೀಟ್ ನೋಡಿ ನಮ್ಮ ಕೋಆರ್ಡಿನೇಟ್ರು, ಜಿಲ್ಲಾ ಆಡಳಿತ ಅವರು ಇಂಜೆಕ್ಷನ್ ಸಪ್ಲೈ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಈಗ ನಾನೇ ಮೊನ್ನೊಬ್ಬರು ನನಗೆ ಹೇಳ್ತಾಯಿದ್ರು, ಅಗದಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡು, 5 ಜನ ಎಲ್ಲ ಪಾಸಿಟಿವ್ ಆಗಿಬಿಟ್ಟದ್ರಿ, ಎಲ್ಲ ಹೋಗಿಬಿಡ್ತಾರೆ ಅನ್ನುವಂಥದ್ದು ನನಗೆ ಹೇಳಿದರು. ನಾನು DC ಅವ್ರಿಗೆ ಹೇಳಿದೆ 5 ಇಂಜೆಕ್ಷನ್ ಇಮಿಡಿಯೇಟ್ ಕಳಿಸ್ಕೊಡ್ರಿ ಅಂತ. ಆಮೇಲೆ ಅವ್ರು ರಿಪೋರ್ಟ್ ಕಳಿಸಿರ್ತಿದ್ರು. ಎಲ್ಲ ರಿಪೋರ್ಟ್ ಕೇಳಿದರೆ ಜಸ್ಟ್ 1ನೇ ಸ್ಟೇಜಲ್ಲಿರುವಂಥ ಪಾಸಿಟಿವ್ ಇರುವಂಥವ್ರು, ಅವ್ರಿಗೆ ಇಂಜೆಕ್ಷನ್ನೇ ಬೇಕಾಗಿಲ್ಲ. ಆ ಥರ ಇರೋದ್ರಿಂದ ನಾ ಸಿಗದಿಲ್ಲ ಅನ್ನೋದು ಸಲ ಭಾಳ ಒತ್ತಾಯ ಮಾಡ್ತಿರ್ತಾರೆ. ಅದು ಸರಿಯಲ್ಲ. ನಾವು ಸಾಧ್ಯದಷ್ಟು ಮ್ಯಾಕ್ಸಿಮಮ್ ಸಪ್ಲೈ ಮಾಡ್ತೀವಿ. ನೇರವಾಗಿ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಮುಟ್ಟಬೇಕು. ಅದನ್ನೆಲ್ಲ ವ್ಯವಸ್ಥೆ ನಮ್ಮ ಜಿಲ್ಲಾಡಳಿತ ಸರ್ಕಾರ ಮಾಡ್ತಾಯಿದೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 79 ವರ್ಷ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮಗೂ ಸಹಿತ ವಿಡಿಯೋ ಕಾನ್ಫರೆನ್ಸ್ದಲ್ಲೇ ನೀವು ಮೀಟಿಂಗ್ ತೊಗೋಬೇಕು ಅನ್ನೋಂಥ ಸೂಚನೆ ಇದ್ದರೂ ಸಹಿತ ನಾನು ಕಲಬುರಗಿಯಲ್ಲಿ ಉಸ್ತುವಾರಿ ಜವಾಬ್ದಾರಿ ಇರೋದ್ರಿಂದ ನಾನು ಹೊಯ ಹೋಗ್ಬೇಕಂತಂದರೆ ನಮ್ಮ ಬಿಜಾಪುರ ಜಿಲ್ಲೆನೂ ತವರು ಜಿಲ್ಲೆ. ಅದ್ರ ಸಲುವಾಗಿ ಏನೇ ಇದ್ರೂ ಒಂದು ವಿಶೇಷ ಪ್ರೀತಿ ಇದೆ ನಿಮ್ಮ ಮೇಲೆ. ಅದ್ರ ಸಲುವಾಗಿ ನಾನೇ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಇಲ್ಲಿ ಆಕ್ಸಿಜನ್ ಸಮಸ್ಯೆ ಇದೆ ಮತ್ತು ಉಳಿದಿದ್ದು ಏನಾದರೂ ಇದ್ದರೆ ನಂದು ಅಳಿಲ್ ಸೇವೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇತ್ತಂದರೆ ನಾನು ಇಲ್ಲಿ ಬರ್ತೇನೆ ಸರ್ ಅಂತ ಹೇಳಂದೆ.
ಅದ್ರ ಸಲುವಾಗಿ ಅಲ್ಲಿ ಬಂದು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ. ಅವ್ರು ಏಜ್ ಆಗಿರೋದ್ರಿಂದ ಕೇವಲ ಇಲ್ಲಿ ಬಂದು ಬಿಜಾಪುರಕ್ಕೆ ಬರೋದು ಕಲಬುರಗಿ ಬರೋದು ಅಲ್ಲ ಅವ್ರದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕಡೆ ಕೂತ್ಕೊಂಡು ಸಮಸ್ಯೆನ ಪರಿಹಾರ ಮಾಡಬೇಕಾಗಿರೋದು ಮುಖ್ಯಮಂತ್ರಿಗಳ ಕೆಲಸ ಆಗಿರೋದ್ರಿಂದ ಎಲ್ಲೆಲ್ಲಿ ನಮ್ಮಲ್ಲಿ ಕೊರತೆ ಇದೆ ಅನ್ನುವಂಥದ್ದನ್ನು ಎವ್ರಿ ಡೇ ಜಿಲ್ಲಾಧಿಕಾರಿಗಳಿಂದ ತರಿಸಿ ಎವ್ರಿ ಡೇ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಲ ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ಬೇಕಾಗುವಂಥ ಸಪೋರ್ಟಿಂಗು ಕೋವಿಡ್ಗೆ ಸಂಬಂಧಪಟ್ಟಂಥ ಐಟಮ್ಗಳನ್ನು ತರಿಸೋದು ಕಡೆ ಅವರು ಬಿಜಿ ಆಗಿದ್ದಾರೆ ಹೊರತು ನಾನು ಹತ್ತಿರದಿಂದ ನಾವು ನೋಡ್ತಾ ಇದ್ದೀನಿ ಅವ್ರು ಕೋವಿಡ್ ಬಗ್ಗೆ 100% ಎಫರ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಹೊಸ ಮರಳು ನೀತಿ ಎಲ್ಲರಿಗೂ ರೆಡಿಯಾಗಿದೆ. ಡ್ರಾಫ್ಟ್ ಕಾಪಿಯನ್ನು ಜಿಲ್ಲಾ ಆಡಳಿತಕ್ಕೆ ನಮ್ಮ ಇಲಾಖೆಯವ್ರಿಗೆ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ಅವ್ರದ್ದು ಒಪಿನಿಯನ್ ಕೊಡಲಿಕ್ಕೆ ಈ 7 ಡೇಸ್ ಟೈಮ್ ಕೊಟ್ಟಿದ್ವಿ. ಅದನ್ನು ಒಂದು ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಈಗಾಗಲೇ ಡಿಸ್ಟ್ರಿಬ್ಯೂಟ್ ಒಂದು 4-5 ದಿವಸದ ಹಿಂದೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಒಂದು ವೆಬ್ಸೈಟ್ ಇದೆ, ಬೇಕಾದ್ರೆ ಆ ವೆಬ್ಸೈಟ್ ನಿಮ್ಗೆ ಕೊಡ್ತೀನಿ, ನೀವು ಸಹಿತ ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ಬೋದು, ಸಲಹೆಗಳನ್ನು ಕೊಡ್ಬೋದು. ನಾವು ನ್ಯೂ ಮೈನಿಂಗ್ ಪಾಲಿಸಿ ಮಾಡಿದ್ದೀವಿ, ಅದನ್ನು ವೆಬ್ಸೈಟ್ದಲ್ಲಿ ಹಾಕಿದ್ದೀನಿ. ಆಮೇಲೆ ಸಿಂಗಲ್ ವಿಂಡೋ ಸಿಸ್ಟಮು, ಮೈನಿಂಗ್ ಅದಾಲತ್ತು, ನಂತರ ಗೋಲ್ಡ್ ಎಕ್ಸ್ಪಾನ್ಷನ್ದು, ಜ್ಯುವೆಲರಿ ಪಾರ್ಕ್ ಮಾಡುವಂಥದ್ದು, ನಂತರ ಈ ಸಿಕ್ ಮೈನಿಂಗ್ ಏನದಲ್ಲ ಅವುಗಳನ್ನು ರೀಸ್ಟಾರ್ಟ್ ಮಾಡುವಂಥದ್ದು. ಆಮೇಲೆ 5 ಟೈಮ್ಸ್ ಏನು ಮೈನಿಂಗ್ದಲ್ಲಿ ಪೆನಲ್ಟಿ ಹಾಕಿ ಏನು ಬಂದ್ಬಿದ್ದಾವೆ ಅವ್ರಿಗೆ ಒಂದು ಟೈಮನ್ನು ಕಟ್ಟಿಸ್ಕೊಂಡು ಅಂಡರ್ಟೇಕಿಂಗ್ ಕೊಟ್ಟು ಅವ್ರು ಈಗಾಗಲೇ ನಾವು ಮತ್ತೆ ಹೊಳ್ಳಿ ಸರ್ವೆ ಮಾಡಿಸಿ ಜಾಯಿಂಟ್ ಸರ್ವೆ ಮಾಡಿಸಿ ಅದರಲ್ಲಿ ಎಷ್ಟು ಫಿಗರ್ ಬರ್ತೈತೆ ಅದನ್ನು ತುಂಬಬೇಕನ್ನೋಂಥದ್ದು ನೋಡಿಕೊಂಡು ಆ ಬಂದಾಗಿರುವಂಥದ್ದು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದರಿಂದ ಮಾರ್ಕೆಟ್ದಲ್ಲಿ ಏನು ಶಾರ್ಟೇಜ್ ಆಗಲಾರ್ದಂತೆ ನೋಡ್ಕೊಳ್ಳೋವಂಥದ್ದಿದೆ. ಅದರಿಂದ ಕ್ರಷರ್ದವ್ರು ಲೋನ್ ಮಾಡಿರುವಂಥವ್ರದ್ದು ಬ್ಯಾಂಕ್ ಕರಪ್ಟ್ ಆಗಬಾರ್ದು ಮತ್ತು ಅವ್ರದ್ದು ಡಿಫಾಲ್ಟರ್ ಆಗಬಾರ್ದು. ಆ ಮೈನ್ ಮೇಲೆ ಅವಲಂಬನೆ ಇರುವಂಥ ಲೇಬರ್ಗಳು ಸಹಿತ ಕೆಲಸ ಸಿಗಬೇಕು, ಅದ್ರ ಸಲ ಪ್ರಾರಂಭ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. अस्सलाम वालेकुम. मैं डॉक्टर नौशाद मड़गी हॉस्पिटल नवबाग बीजापुर से हमारा एक नया कोरोना वार्ड का यूनिट शुरू कर रहे हैं हम अपने हॉस्पिटल में. तो पहले से हमारा पीडियाट्रिक और गायनेक यूनिट चल रहा है कई सालों से. इसके अलावा हम लोग सेपरेट 20 बेड का कोरोना वार्ड शुरू किए हैं जिसमें ऑक्सीजन फैसिलिटी और सारे मशीनरी भी फैसिलिटीज़ मिलेंगे. और इस वार्ड में हमारे 2 से 3 MD मेडिसिन फिजिशियंस भी आ रहे हैं, उनकी निगरानी में ये वार्ड चलता रहेगा. और यहाँ पे दूसरे हॉस्पिटल्स के कंपेयर में बिल्स भी बहुत वाजिब दाम में रहेंगे. और इसके साथ हमारे यहाँ कोरोना का वैक्सीनेशन सेंटर भी है. और हम लोगों से यही गुजारिश है, वैक्सीनेशन लगाएं, मास्क पहने, सैनिटाइज़र यूज़ करें और जितना हो सके उतना सोशल डिस्टेंसिंग मेंटेन करें और अपना ख्याल रखें. हर जगह जो आज का जो कोरोना का जो मारामारी चल रही है, हर जगह इसकी वजह से बेडों की कमी है, ऑक्सीजन की कमी है. इसे देखते हुए हम लोग एक नया अपनी तरफ से एक सर्विस का एक कोशिश कर रहे हैं. और यहाँ पे एकदम कम दामों में कम कीमत के इसमें रखें जो कि लोगों को ज़्यादा इसकी वजह से परेशानी भी ना हो और घबराहट भी ना हो. तो हम यही लोगों से गुजारिश है जितना हो सके हमारे यहाँ लोग आएँ और हमारे सर्विसेज जो कि कोरोना के OPD सर्विस भी है और IPD एडमिशन सर्विसेज भी है, जितना हो सके हमारे सर्विसेज का फ़ायदा उठाएँ.